ಬೆಂಗಳೂರಿನಲ್ಲಿ ಕಳ್ಳ ದಂಪತಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ದಂಪತಿಯಿಂದ 25 ಲಕ್ಷ ನಗದನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಅಮೃತಹಳ್ಳಿ ಪೊಲೀಸರು ದಂಪತಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ನೇಪಾಳ ಮೂಲದ ಪವನ್ ಬಿಸ್ತಾ ಮತ್ತೆ ಸೀತಾ ಬಂಧಿತರು. ಅಮೃತಹಳ್ಳಿಯ ಉದ್ಯಮಿ ನಿವಾಸದಲ್ಲಿ ಕೆಲಸಕ್ಕೆ ಅಂತ ಸೇರಿದ್ದಾರೆ ಅವರು. ಮನೆ ಮಾಲೀಕ ಹಣ ಇಡೋ ವಿಚಾರ ಎಲ್ಲ ತಿಳ್ಕೊಂಡಿದ್ದಾರೆ. ಮನೆಯ ಕಬೋರ್ಡ್ನಲ್ಲಿ ಹಣ ಇಟ್ಟು ಲಾಕ್ ಮಾಡಿರ್ತಾರೆ ಮನೆ ಮಾಲೀಕರು. ಮತ್ತೊಂದು ಕಬೋರ್ಡ್ ಒಳಗೆ ಕೀಯನ್ನ ಇಟ್ಟಿರ್ತಾರೆ ಈ ಉದ್ಯಮಿ. ಮಾಲೀಕ ಇಲ್ಲದೆ ಇರುವಂತ ಸಮಯ ನೋಡಿ ಹಣಕ್ಕೆ ಕನ್ನ ಹಾಕಿದ್ದಾರೆ. ಅದು ಯಾಕೆ ಈ ರೀತಿ ಕಳ್ತನ ಮಾಡಿದ್ರಿ ಅಂತ ಪೊಲೀಸರು ಪ್ರಶ್ನೆ ಮಾಡಿದಾಗ ಸಂಬಳ ಕಡಿಮೆ ಇತ್ತು, ಕಡಿಮೆ ಸಂಬಳಕ್ಕೆ ಸೇರಿರ್ತಾರೆ ಈ ದಂಪತಿ, ಬಟ್ ಈ ರೀತಿಯಾಗಿ ಕಳ್ತನ ಮಾಡಿದ್ದಾರೆ. ಇದೀಗ ಕಳ್ಳ ದಂಪತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಳ್ತನದ ಉದ್ದೇಶನೇ ಅದು, ನಮ್ಗೆ ಕಡಿಮೆ ಸಂಬಳ ಇತ್ತು ಅಂತಾನೆ ಇವ್ರುಗಳು ಕಳ್ತನ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. CCTVಯಲ್ಲಿ ಆ ಕಳ್ಳತನದ ದೃಶ್ಯ ಕೂಡ ಸೆರೆಯಾಗಿದೆ. ಒಂದು ಕಬೋರ್ಡ್ನಲ್ಲಿ ಮಾಲೀಕರು ಹಣ ಇರಿಸಿರ್ತಾರೆ, ಅದನ್ನ ಲಾಕ್ ಮಾಡಿ ಆ ಲಾಕ್ ಅನ್ನ ಇನ್ನೊಂದು ಕಬೋರ್ಡ್ನಲ್ಲಿ ಇಟ್ಟಿರ್ತಾರೆ. ಇದನ್ನ ಈ ಕೆಲಸಕ್ಕೆ ಸೇರಿರುವಂತ ದಂಪತಿಗಳು ಅಬ್ಸರ್ವ್ ಮಾಡಿದ್ದಾರೆ, ಎಲ್ಲಿ ಕೀ ಇಡ್ತಾರೆ ಏನು ಅನ್ನೋದಾಗಿ. ಯಾವಾಗ ಮಾಲೀಕರು ಮನೇಲಿ ಇರೋದಿಲ್ವೋ 25 ಲಕ್ಷ ನಗದಿನ ಜೊತೆ ಓಡ್ ಹೋಗಿದ್ದಾರೆ. ಈಗ ಪೊಲೀಸರು ಅವರನ್ನ ಹಿಡಿದಿದ್ದಾರೆ.